ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ಬೆಳಗಿನಿಂದನೇ ಶುರು ಮಾಡ್ತಾ ಇದ್ದೀನಿ. ಸುಮಾರು 10 ಗಂಟೆ ಆಗಿದೆ. ಇವಾಗ ನಾವು ಶ್ರೀ ಗುಡ್ಡದ ಮಲ್ಲಾಪುರಕ್ಕೆ ಬಂದಿದ್ವಿ. ಬ್ಯಾಡಗಿ ತಾಲೂಕು, ಹಾವೇರಿ ಜಿಲ್ಲಾ. ಮುಕ್ಕಪ್ಪ ಸ್ವಾಮಿಗಳ ಗುಡ್ಡದ ಮಲ್ಲಾಪುರ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿಯ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವರು ಹುಚ್ಚಪ್ಪ ಸ್ವಾಮಿಗಳು ಅನ್ನೋರು ಮನುಷ್ಯ ಸ್ವಾಮಿಗಳು. ಮೊದಲಿಗೆ ಇವರು ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಒಂದು ದೇವಸ್ಥಾನ ಇದೆಯಲ್ಲ, ಅಲ್ಲಿ ಮುಖ್ಯ ಅರ್ಚಕರಾಗಿ ಕೆಲಸ ನಿರ್ವಹಿಸ್ತಿದ್ರು. ಸುಮಾರು 6ನೇ ಶತಮಾನದಲ್ಲಿ, ಈಗಿಂದಲ್ಲ. ಅಲ್ಲಿರ್ತಕ್ಕಂಥ ಜಗದ್ಗುರುಗಳು ಅಂದರೆ ಶ್ರೀಶೈಲ ಪೀಠದ ಜಗದ್ಗುರುಗಳು ಅವರು ಸೇವೆ ಮತ್ತು ಮಲ್ಲಿಕಾರ್ಜುನನ ಸೇವೆಯಲ್ಲಿ ನಿರಂತರವಾಗಿತ್ತು. ಇವ್ರಿಗೆ ಮೊದಲನೇ ಹೆಸರು ಹುಚ್ಚಪ್ಪ ಸ್ವಾಮಿಗಳಲ್ಲ, ಇವರು ಮೊದಲಿಗೆ ಅಜ್ಜಯ್ಯ ಅಂತ ಇವ್ರ ಹೆಸರಿರ್ತದೆ. ಇವರಲ್ಲಿ ಸೇವೆ ಮಾಡ್ತಾ ಇವರ ಒಂದು ಶಕ್ತಿ ಪ್ರಭಾವವನ್ನು ನೋಡಿ ಅಲ್ಲಿ ಜಗದ್ಗುರುಗಳು ನೀನು ದಾಂಪತ್ಯವನ್ನು ಸ್ವೀಕಾರ ಮಾಡಬೇಕು ಅಂತಂದು ಹೇಳಿದಾಗ, ಇಲ್ರಿ ನಮ್ಗೆ ದಾಂಪತ್ಯದ ಆಸೆ ಇಲ್ಲ, ನಾನು ನಿರಂತರವಾಗಿ ಜನರ ಸೇವೆಯನ್ನು ಮಾಡ್ತೀನಿ ಅಂತಂದು. ಇಲ್ಲಪ್ಪ, ನಿನ್ನ ವಿಧಿಯಲ್ಲಿ ಅದಿದೆ, ಆ ಕಾರಣ ನೀನು ದಾಂಪತ್ಯ ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ, ಅದೇ ರೀತಿ ಶಿವಲೀಲಾ ಅನ್ನೋ ಒಂದು ಹೆಣ್ಮಗಳನ್ನ ಆ ಶ್ರೀಶೈಲ ಜಗದ್ಗುರುಗಳ ಅವ್ರಿಗೆ ಒಂದು ಮದುವೆಯನ್ನು ಮಾಡ್ತಾರೆ ಅಲ್ಲೇ ಶ್ರೀಶೈಲದೊಳಗೆ. ಅವತ್ತಿಂದ ಅವರು ಶ್ರೀಶೈಲದೊಳಗೆ ದಂಪತಿಗಳು ಇಬ್ಬರು ಮಲ್ಲಿಕಾರ್ಜುನನ ಒಂದು ಸೇವೆಗೆ ನಿರಂತರವಾಗಿ ಸೇವೆ ಮಾಡ್ತಾಯಿದ್ರು. ಅಲ್ಲಿ ಶ್ರೀಶೈಲಕ್ಕೆ ರಣದುಲ್ಲಾ ಖಾನ್ ಅನ್ನೋ ಒಬ್ಬ ಮುಸ್ಲಿಂ ದೊರೆಯನ್ನು ಆಳ್ವಿಕೆ ಬಂತಾರೆ. ಆಳ್ವಿಕೆ ಬಂದಾಗ ಅಲ್ಲಿ ಏನಾಗತ್ತು ಅಂದ್ರೆ, ಜಂಗಮರು ಅಥವಾ ಹಿಂದೂಗಳನ್ನು ಮತಾಂತರವನ್ನು ಹಿಂಸೆಯಿಂದ ಮತಾಂತರ ಮಾಡೋಕ್ಕೆ ಪ್ರಯತ್ನ ಪಡಾಕತ್ತಿದ್ರು. ಆ ಟೈಮ್ನಲ್ಲಿ ನಮ್ಮ ಶ್ರೀಶೈಲ ಜಗದ್ಗುರುಗಳು ಹುಚ್ಚಪ್ಪ ಸ್ವಾಮಿಗಳಿಗೆ ಮತ್ತು ಶಿವಲೀಲಾ ಅನ್ನೋ ಒಂದು ಧರ್ಮಪತ್ನಿಗೆ, ನೀವು ಇಲ್ಲಿದ್ರೆ ನಿಮ್ಗೆ ಹಿಂಸೆ ಆಕತಿ, ನೀವು ಮುಂದೆ ಕರ್ನಾಟಕಕ್ಕೆ ಸೇವೆ ಮಾಡೋಕೆ ಅಂದ್ರೆ ಭಕ್ತರಿಗೆ ಒಂದು ಧರ್ಮದ ಒಂದು ದರ್ಶನ ಮಾಡೋಕೆ ಮತ್ತು ಎಲ್ಲಿ ಒಂದು ಹಿಂಸೆ ಅದು ಏನು ನಡೀತೈತಲ್ಲ ಅಲ್ಲಿ ಧರ್ಮದ ಒಂದು ಬೆಳಕನ್ನು ಚೆಲ್ಕೊಂತ ನೀವು ಪ್ರಯಾಣ ಮಾಡಿರಿ, ಮುಂದೆ ನನ್ನ ಆಜ್ಞೆ ಎಲ್ಲಿ ಆಗ್ತೈತಿ ಅಲ್ಲಿ ನೀವು ಸ್ಥಾಪನೆ ಇರಬೇಕು ಮಾಡಿದರು. ಅದೇ ಅವರ ಆದೇಶದಂತೆ ಹುಚ್ಚಪ್ಪ ಸ್ವಾಮಿಗಳು ಮತ್ತು ಅವರ ಧರ್ಮಪತ್ನಿನೂ 2 ಕಂಟಲೆ ಬಸವ ಅಂದ್ರೆ ಅವಾಗ ಸಂಚಾರಕ್ಕಾಗಿ ಯಾವುದೇ ರೀತಿಯ ವಾಹನಗಳು ಇರದೇ ಇರೋ ಕಾರಣ ಒಂದು ಬಸವಣ್ಣನಲ್ಲಿ ತಮ್ಮ ಪೂಜೆ ಸಾಮಗ್ರಿಗಳು ಮತ್ತು ಇನ್ನೊಂದು ಬಸವಣ್ಣನ ಮೇಲೆ ತಾವು ಹಚ್ಕೊಂಡು ಸಂಚಾರ ಮಾಡ್ಕೊಂತ ಅನೇಕ ಸ್ಥಳಗಳು, ನಮ್ಮ ಕರ್ನಾಟಕದಲ್ಲಿ ಅನೇಕ ಸ್ಥಳಗಳನ್ನು ಅವರು ಪುನರುಜ್ಜೀವನ ಮಾಡ್ಕೊಂತ, ಧರ್ಮವನ್ನು ಸ್ಥಾಪನೆ ಮಾಡ್ಕೊಂತ, ತಪಸ್ಸನ್ನು ಮಾಡ್ಕೊಂತ ಇಲ್ಲೇ ಸುಕ್ಷೇತ್ರ ಗುಡ್ಡದ ಮಲ್ಲಾಪುರಕ್ಕೆ ಕೊನೆಗೆ ಅಲ್ಲೇ ಬೆಟ್ಟದ ಮೇಲೆ ಬಂದು ನಿಂತು. ಇಲ್ಲಿ ಯಾವುದೇ ರೀತಿ ಊರಿದ್ದಲ್ಲ, ಅವಾಗ ದಟ್ಟ ಕಾಡಿತ್ತು. ಇಲ್ಲೇ ಅಡ್ಡಾಡುವಂಥ ಹಾದಿಯಲ್ಲಿ ಭಕ್ತರು ಯಾವುದೋ ಗುರುಗಳು ಬಂದಾರಿಲ್ಲೇ ಅಂತಂದು ಅವ್ರು ದರ್ಶನ ಮಾಡ್ಕೊಂತ, ಅವಾಗ ಅವ್ರ ಶಕ್ತಿ ಏನನ್ನೋದು ಜನರಿಗೆ ನಿಧಾನವಾಗಿ ಪರಿಚಯ ಆಗ್ತಾ ಹೋಯಿತು. ಹುಚ್ಚಪ್ಪ ಸ್ವಾಮಿಗಳು ಕೂಡ ಇಲ್ಲೇ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಗಳಿಗೆ ಭಿಕ್ಷಾಟನೆಯನ್ನು ಮಾಡಿಕೊಂಡ್ಬಂದು ಇಲ್ಲಿ ಬಂದಂಥ ಭಕ್ತರಿಗೆ ದಿನನಿತ್ಯ ಪ್ರಸಾದವನ್ನು ಅಂದಿನ ಕಾಲದಲ್ಲೂ ಮಾಡ್ತಿದ್ರು. ಕೊನೆಗೆ ಹುಚ್ಚಪ್ಪ ಸ್ವಾಮಿಗಳು ಏನು ಹಿಂದೆ ನಮ್ಮ ಜಗದ್ಗುರುಗಳು ಏನು ಅವ್ರಿಗೊಂದು ಭಾಷೆಯನ್ನು ಇಟ್ಟಿದ್ದು, ನನ್ನ ಆಜ್ಞೆ ಎಲ್ಲಿರ್ತೈತೆ ಅಲ್ಲಿ ನೀನು ನೆಲೆ ನಿಲ್ಲಬೇಕು ಅಂತಂದಾಗ ಅವರ ಆಜ್ಞೆಯನ್ನು ಕೊನೆಗೆ ಆ ಟೈಮ್ ಬಂದಾಗ ಅವರು ಇಲ್ಲ, ನಾನು ಜೀವಂತ ಸಮಾಧಿ ಆಗಬೇಕು ಅಂತಂದು ಇಲ್ಲಿ ಭಕ್ತರಲ್ಲಿ ಒಂದು ಅಭಿಪ್ರಾಯನ ಇಡ್ತಾರೆ. ಆವಾಗ ಭಕ್ತರು, ಆಯಿತು ಜೀವಂತ ಸಮಾಧಿ ಆಗ್ತೀರಿ ಗುರುಗಳೇ, ನೀವು ನಿಮ್ಮ ಮುಂದಿನ ಶಿಷ್ಯವರ್ಗ ಯಾರು, ಈ ಮಠವನ್ನು ಅಥವಾ ಈ ಸಂಪ್ರದಾಯವನ್ನು ನಡೆಸಂತ ಹೋಗುವಂಥ ಶಿಷ್ಯ ಸಂಪ್ರದಾಯ ಇಲ್ಲ, ನೀವು ಯಾರನ್ನೂ ಮಾಡಿಲ್ಲ ಅಂತಂದು. ಇಲ್ಲ, ನಾ ಮಾಡೀನಿ, ಶ್ರೀಶೈಲದಿಂದನೇ ಬಂದೈತಿ. ಅವಾಗ ಭಕ್ತರೆಲ್ಲ ಆಶ್ಚರ್ಯ, ಯಾರಂಗಾರ ಶ್ರೀಶೈಲ ಇರ್ತಕ್ಕಂಥವ್ರು ಇವರೇ, ಮತ್ತು ಯಾರು ಇಲ್ಲ, ನನ್ನ ಸೇವೆಯನ್ನು ಮಾಡ್ತಾರಲ್ಲ ಅವೇ 2 ಬಸವಣ್ಣಗಳಿಗೆ ನಾನು ನನ್ನ ಶಿಷ್ಯ ಆಗಿ ಅಥವಾ ನನ್ನ ಗುರುವಿನ ಒಂದು ದೀಕ್ಷೆಯನ್ನು ನಾನು ಅವರಿಗೆ ಕೊಡ್ತೇನೆ ಅಂತಂದು ಹೇಳಿದಾಗ ಭಕ್ತರಲ್ಲಿ ಆಶ್ಚರ್ಯ ಆಗ್ತೈತಿ. ಅಲ್ಲ, ಮಾತಿರ್ತಕ್ಕಂಥರ ಇವತ್ತು ಒಂದು ಮಠವನ್ನು ಒಂದು ಸಂಪ್ರದಾಯನ ನಡೆಸೋಕ್ಕೆ ಸಾಧ್ಯ ಇಲ್ಲ, ಅಂಥದ್ರೆಲ್ಲ ಅವ್ರಿಗೆ ಮಾತಿಲ್ಲ, ಅವ್ರು ಹೆಂಗೆ ನಡೆಸ್ತಾರ ಅಂತ ಕೇಳಿದಾಗ, ಇಲ್ಲ, ನಾನು ಅವರ ಆತ್ಮದಲ್ಲಿ ಸದಾ ನೆಲೆಸಿರ್ತೀನಿ, ನೀವು ಅವ್ರಿಗೆ ಮಾತಿಲ್ಲ ಅನ್ನೋದಷ್ಟು ಬಿಟ್ಟರೆ ಎಲ್ಲ ಗುರುಗಳ ಸ್ವರೂಪ, ಗುರುಗಳ ನಡೀತಕ್ಕಂಥ ಪದ್ಧತಿ ಪರಂಪರೆಗಳನ್ನು ಅವರು ನಡೆಸ್ಕೊಂತ ಬರ್ತಾರೆ. ಇದು ಅಚಂದಕವಾಗಿ ಈ ಮಠ ಸ್ಥಾಪನೆ ಇರ್ತೈತಿ ಅಂತಂದು ಅವತ್ತು ಭಾಷೆ ಇಡ್ತಾರೆ.
ಆಯಿತು ಗುರುಗಳ, ಮತ್ತು ನೀವು ಅವರಿಗೆ ಶಕ್ತಿಯನ್ನು ದಾರಿ ಎರಿತೀರಿ. ಮುಂದೆ ಆ ಬಸವಣ್ಣಗಳು ಒಂದು 20 ವರ್ಷ 25 ವರ್ಷ ಆಗತ್ಲೆ ತೀರ್ಕಂತಾವು ಅಥವಾ ಲಿಂಗೈಕ್ಯರಾಗ್ತಾವು. ಆ ಟೈಮ್ನಾಗ ಹೆಂಗೆ ಮಾಡಬೇಕು ಅಂತಂದು ಭಕ್ತರು ಅಭಿಪ್ರಾಯ ಇಟ್ಟಾಗ, ಇಲ್ಲ ಅದು ಒಂದು ಕರುವಾಗಿ ಒಂದು ದೇಶೀಯ ಗೋತಳಿಯೊಳಗೆ ಒಂದು ಕರು ಜನಿಸ್ತೈತಿ. ಆ ಕರುವನ್ನು ಇಲ್ಲಿ ನಾನೇನು ಆಯ್ಕೆ ಮಾಡ್ತೀನಿ, ನೀವೆಲ್ಲರೂ ಕೂಡಿ ಅವ್ರಿಗೆ ಮಾತಿಲ್ಲ ಅಂತ ಏನು ಹೇಳ್ತಿರಲ್ಲ, ಅದೇ ರೀತಿ ಒಬ್ಬರು ನಮ್ಮ ವಂಶಸ್ಥರಾಗಿರ್ತಕ್ಕಂಥ ಇವ್ರನ್ನ ಧರ್ಮದರ್ಶಿಗಳಾಗಿ, ಅಂದ್ರೆ ಈ ಮಠಕ್ಕೆ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಂಡು ವ್ಯವಸ್ಥೆಗಳನ್ನು ನೋಡ್ಕೊಳಕ್ಕೆ ಒಬ್ಬರು ನೇಮಕ ಆಗ್ತಾರೆ. ಅವರು ಆ ಕರುವನ್ನು ಕೆಲವೊಂದು ಪರೀಕ್ಷೆಯ ಮುಖಾಂತರ ಗುರ್ತು ಮಾಡಿ ನಿಮ್ಮ ಭಕ್ತರಿಗೆ ಅವರು ಮುಖಪ್ಪ ಸ್ವಾಮಿಗಳು ಅನ್ನೋದನ್ನು ತಿಳಿಪಡಿಸ್ತಾರೆ. ಅವತ್ತಿಂದನ ಅವರು ಮಠನ ನಡೆಸ್ಕೊಂಡು ಹೋಗ್ತಾರೆ. ಇದೇ ರೀತಿ ಈ ಪರಂಪರೆ ನಡ್ಕೊಂಡು ಹೋಗ್ತೈತಿ ಅಂತ ಹೇಳಿ ಆ ಎರಡೂ ಬಸವಣ್ಣಗಳಿಗೆ ತಮ್ಮ ಶಕ್ತಿಯನ್ನು ದಾರಿ ಎರೆದು ಅವ್ರು ಏನು ಮಾಡ್ತಾರೆ, ಜೀವಂತ ಸಮಾಧಿ, ಈಗೇನಿರ್ತಕ್ಕಂಥ ಕರ್ತೃಗದಿ ಐತಲ್ಲ ಅಲ್ಲಿ ಜೀವಂತ ಸಮಾಧಿ ಆಗ್ತಾರೆ. ಅಂದಿನಿಂದ ಇವತ್ತಿನವರೆಗೂ ಹುಚ್ಚಪ್ಪ ಸ್ವಾಮಿಗಳಿಗೇನು ಆಜ್ಞೆ ಐತಲ್ಲ, ಆಜ್ಞೆಯಂತೆ ಅವರ ಇದರಂತೆ ಆ ಮುಖಪ್ಪ ಸ್ವಾಮಿಗಳು ಈ ಮಠನ ಮತ್ತು ಪದ್ಧತಿ ಪರಂಪರೆ, ಜಾತ್ರೆ ಆಗಲಿ, ಪ್ರತಿಯೊಂದು ಕಾರ್ಯಕ್ರಮಗಳಾಗಲಿ, ಆಮೇಲೆ ಭಕ್ತರಿಗೆ ನಿರಂತರ ದಾಸೋಹ ಆಗಲಿ, ಯಾವುದೇ ಕುಂದು ಕೊರತೆ ಇರತಕ್ಕಂಥ ಇರ್ದಂಗೆ ಅವ್ರು ನಡ್ಸ್ಕೊಂಡು ಬಂದಾಗ. ಮತ್ತು ಮುಖಪ್ಪ ಸ್ವಾಮಿಗಳು ಹೇಗೆ ಜನಿಸ್ತಾರೆ? ಮುಖಪ್ಪ ಸ್ವಾಮಿಗಳು ಜನಿಸೋದು ಅಂದ್ರೆ ಯಾವುದೇ ಒಂದು ಜಾತಿ ಭೇದ ಇಲ್ಲ ನಮ್ಮ ಮಠಕ್ಕೆ. ಯಾಕಂದರೆ ಮುಖಪ್ಪ ಸ್ವಾಮಿಗಳು ಭಿಕ್ಷಾಟನೆಗೆ ಹೋಗೋದಾದರೂ ಅಷ್ಟೇ, ಎಲ್ಲರ ಮನೆಯೊಳಗೂ ಹೋಗಿ ಪಾದ ಪೂಜೆಯನ್ನು ಮಾಡ್ಕೊಂಡು ಅವ್ರು ಬೆಳೆದಿರ್ತಕ್ಕಂಥ ದವಸ ಧಾನ್ಯ ಆಗಿರಲಿ ಅಥವಾ ಹಣದ ರೂಪದಲ್ಲಾಗಲಿ ಏನೇ ಇದ್ರೂ ಮುಖಪ್ಪ ಸ್ವಾಮಿಗಳಿಗೆ ಮುಡಿ ಅಂತಂದು ಭಕ್ತರು ಇಲ್ಲಿ ಎತ್ತಿಡೋದು ಒಂದು ಸಂಪ್ರದಾಯ ಐತಿ. ಅದೇ ರೀತಿ ಅವನ್ನ ತಗೊಂಡು ಅಲ್ಲಿ ಆ ಭಕ್ತರುಗಳ ಪಾದ ಪೂಜೆ ಮಾಡ್ಕೊಂಡು ಅವ್ರ ಕಷ್ಟಗಳನ್ನು ಈಡೇರಿಸಿ ಪ್ರತಿ ಮನೆಗೂ ಪ್ರತಿ ಹಳ್ಳಿಗೂ ಹೋಗಿ ಅಲ್ಲಿಂದ ಭಿಕ್ಷಾಟನೆ ಮಾಡ್ಕೊಂಡು ಇಲ್ಲಿ ನಿರಂತರ ದಾಸೋಹ ನಡೆಸ್ತಾರೆ. ಮುಖಪ್ಪ ಸ್ವಾಮಿಗಳು ಜನಿಸ್ತಾರಂದ್ರೆ ಜಾತಿ ಭೇದ ಇಲ್ದಂಗೆ ಅದು ನಮ್ಮ ದೇಶಿ ಗೋತಳಿಯೊಳಗೆ ಒಂದು ಆಕಳನ ಒಂದು ಗರ್ಭದಲ್ಲಿ ಜನನ ಆಗ್ತೈತಿ. ಜನನ ಆದಾಗ ಅದು ಯಾವಾಗ ಜನನ ಆಗ್ತೈತೆ ಅಂದ್ರೆ ಮುಖಪ್ಪ ಸ್ವಾಮಿ ಈಗಿರ್ತಕ್ಕಂಥ ಮುಖಪ್ಪ ಸ್ವಾಮಿಗಳು ಲಿಂಗೈಕ್ಯರ ಆದಾಗ ಮಾತ್ರ ಇವರು ಜನನ ಆಗ್ತಾರೆ. ಆ ಜನನ ಆದಂಥ ಕರು ಏನಿದೆಯಲ್ಲ, ಆ ಕರು ಯಾವುದೇ ರೀತಿ ಹಾಲನ್ನು ಸೇವನೆ ಮಾಡಲ್ಲ, ಸೇವನೆ ಮಾಡಲ್ಲ ಮತ್ತು ಆರೋಗ್ಯವಾಗಿರ್ತದೆ. ಅಂಥ ಸಂದರ್ಭ ಹಂಗೆ ಯಾವ್ದಾದ್ರು ಕರು ಜನನ ಆಯಿತು ಅಂದಟ್ಲೆ ಎಲ್ಲರೂ ಆ ಭಕ್ತರು ಇಲ್ಲಿ ಪವಾಡಗಳು ಗೊತ್ತಿರೋದ್ರಿಂದ ಇಲ್ಲಿಗೆ ತಿಳಿಸಿದಾಗ ನಾವೇನು ಈ ಕರ್ತೃಗದ್ದಿಗೆ ಐತಲ್ಲ ಅಲ್ಲಿಂದ ರುದ್ರಾಕ್ಷಿ ಮತ್ತು ಪತ್ರೆ, ಪ್ರಸಾದ, ತೀರ್ಥ ಅವನ್ನ ತಗೊಂಡು ಅಲ್ಲಿ ಜನರ ಸಮ್ಮುಖದಲ್ಲಿ ಹೋದಾಗ ಆ ಕರು ನಮ್ಮ ಇದ್ರಿಗೂ ಹಾಲನ್ನು ಸೇವನೆ ಮಾಡಬಾರ್ದು. ತಾಯಿ ಕೊಡುವಂಗಿದ್ರು ಕರು ಹಾಲು ಸೇವನೆ ಮಾಡಂಗಿಲ್ಲ. ಆವಾಗ ಎರಡನೇ ಪರೀಕ್ಷೆ ಆ ಕರುವಿಗೆ ಮತ್ತು ತಾಯಿ, ಆ ಕರು ಏನು ಮಾಡ್ತೈತಿ, ಜನರ ಸಮೂಹದಲ್ಲಿ ನಾವು ಕುಂತ್ಕೊಂಡಾಗ ಆ ಕರು ನಾವು ಎಲ್ಲ ಒಂದು ಭಕ್ತರ ಸಮೂಹದಲ್ಲಿ ಎಲ್ಲೋ ಒಂದು ಕಡೆ ಕುಂತಿರ್ತೇವೆ. ಆ ಕರು ಬಂದು ಏನು ಮಾಡ್ತೈತಿ, ನಮ್ಮನ್ನ ಗುರ್ತು ಮಾಡಬೇಕು ಧರ್ಮದರ್ಶಿಗಳನ್ನ, ಅಂದ್ರೆ ಇವರು ನಮ್ಮ ಮನೆಯವರು ಅಥವಾ ನಮ್ಮ ವಂಶಸ್ಥರು ಅಂತಂದು ಆ ಕರು ಹುಟ್ಟಿದ ಕರು 5 ದಿವಸ ಆಗಿರ್ಬೋದು, 6 ದಿವಸ ಆಗಿರ್ಬೋದು, 8 ದಿವಸ ಆಗಿರ್ಬೋದು, ಆ ಕರು ಬಂದು ನಮ್ಮನ್ನು ಗುರ್ತು ಮಾಡ್ತೈತಿ. ಗುರ್ತು ಮಾಡಿದ ತಕ್ಷಣ ನಾವೇನು ಮಾಡ್ತೀವಿ, ಆ ಕರು ಮತ್ತು ತಾಯಿಯನ್ನು ಸ್ನಾನ ಮಾಡಿಸಿ ಇಲ್ಲಿಂದ ಒಯ್ದಿರ್ತಕ್ಕಂಥ ಒಂದು ರುದ್ರಾಕ್ಷಿ, ವಿಭೂತಿ, ಪತ್ರೆ ಅವನ್ನ ನಾವೇ ಸ್ವತಃ ಆ ಕರುವಿಗೆ ಮೊದಲನೆಯ ಪಾದ ಪೂಜೆ ನಮ್ಮ ಧರ್ಮದರ್ಶಿಗಳಿಂದ ಆಗ್ತೈತಿ. ಆ ಪಾದ ಪೂಜೆಯನ್ನು ಮಾಡಿ ಇಲ್ಲಿಂದ ಒಯ್ದಿರ್ತಕ್ಕಂಥ ತೀರ್ಥವನ್ನು ಆ ಕರುವಿಗೆ ಹಾಕ್ತೇವೆ. ಆ ಕರುವಿಗೆ ಹಾಕಿದಾಗ ಆ ಕರು ಸೇವನೆ ಮಾಡಬೇಕು. ಆ ಕರು ಸೇವನೆ ಮಾಡಿದ ನಂತರ ಏನು ಮಾಡ್ತೀವಿ ಅಂದ್ರೆ ನಾವು ಎಲ್ಲ ಭಕ್ತರ ಸಮೂಹದಲ್ಲೇ ನಡೀತಕ್ಕಂಥ ಇವು ಘಟನೆಗಳು. ಆವಾಗ ನೀನು ಮುಖಪ್ಪ ಸ್ವಾಮಿನ ಕರೆ ಹೋಗಿ ತಾಯಿ ಹಾಲನ್ನು ಸೇವನೆ ಮಾಡಪ್ಪ ಅಂತಂದು ಆ ಹುಟ್ಟಿದ ಕರುವಿಗೆ ಹೇಳ್ತೇವೆ. ಹೇಳಿದಾಗ ನಮ್ಮ ಮಾತನ್ನು ಆಲಿಸಿದಂಥ ಕರು ಏನು ಮಾಡ್ತೈತಿ, ಯಾರ ಸಹಾಯ ಇಲ್ದಂಗೆ ಆ ತಾಯಿ ಹಾಲನ್ನು ಆ ಕರು ಸೇವನೆ ಮಾಡಬೇಕು. ಸೇವನೆ ಮಾಡಿದ ತಕ್ಷಣ ಏನು ಮಾಡ್ತೇವೆ ನಾವು, ಈ 3 ಪರೀಕ್ಷೆದೊಳಗೆ ಪಾಸ್ ಆಗೈತಪ್ಪ ಅಂತ ಹೇಳಿ ಭಕ್ತರಿಗೆ, ಇಲ್ಲಪ್ಪ ನಿಮ್ಮ ಮನೆಯೊಳಗೆ ಮುಖಪ್ಪ ಸ್ವಾಮಿಗಳು ಜನನ ಆಗಿದ್ದಾರೆ ಅಂತಂದು ಎಲ್ಲ ಭಕ್ತ ಸಮೂಹಕ್ಕೂ ತಿಳಿಸ್ತೇವೆ. ಅದಾಗಿ ಘಟನೆ ಆಗಿ 9 ದಿವಸಕ್ಕೆ ನಮ್ಮ ವೀರಶೈವ ಪದ್ಧತಿಯಂತೆ ಅದು ಆ ಕರುವಿಗೆ ಲಿಂಗ ದೀಕ್ಷೆ ಮಾಡ್ತೀವಿ. ಲಿಂಗ ದೀಕ್ಷೆ ಮಾಡಿದ ನಂತರ ಏನು ಮಾಡ್ತೈತಿ, ಆ ಕರು 3 ಹೊತ್ತು ಒಂದು ತ್ರಿಕಾಲ ಪೂಜೆ ಆಗದ ಹೊರತು ಕರು ಹಾಲನ್ನು ಸೇವನೆ ಮಾಡಲ್ಲ. ಅಲ್ಲಿಂದನ ಅದು ಪದ್ಧತಿ ಪರಂಪರೆ ಆ ಶಕ್ತಿ ಪ್ರಾರಂಭ ಆಗ್ತದೆ ಆ ಕರುವಿಗೆ. ಅದಾದ ನಂತರ 9 ತಿಂಗಳ ತಾಯಿ ಹಾಲನ್ನು ಸೇವನೆಗೆ ನಾವು ಹುಟ್ಟಿದ ಸ್ಥಳದಲ್ಲೇ ಬಿಡ್ತೀವಿ.
9 ತಿಂಗಳಾದ ಮೇಲೆ ಈಗ ಹೆಂಗೆ ಪಟ್ಟದ ಗುರುಗಳಿಗೆ ಯಾವ ರೀತಿ ಪಟ್ಟಾಧಿಕಾರ ಮಹೋತ್ಸವ ಅಂತ ಏನು ಮಾಡ್ತಾರಲ್ಲ ಅದೇ ರೀತಿ ಅದೇ ವಿಧಿ ವಿಧಾನಗಳ ಮೂಲಕನ ನಮ್ಮ ಶ್ರೀಶೈಲ ಜಗದ್ಗುರುಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಆ ಕರುವಿಗೆ ಗುರುವಿನ ಒಂದು ಪಟ್ಟಾಧಿಕಾರವನ್ನು ಕೊಡ್ತಾರೆ. ಆ ಪಟ್ಟಾಧಿಕಾರ ಕೊಟ್ಟ ತಕ್ಷಣದಿಂದ ಅವ್ರು ಏನು ಮಾಡ್ತಾರೆ, ಮುಕ್ಕಪ್ಪ ಸ್ವಾಮಿಗಳಾಗಿ ಈ ಮಠಕ್ಕೆ ಅಂದಿನಿಂದನೂ ತಮ್ಮ ಸೇವೆಯನ್ನು ಸಲ್ಲಿಸಂತ ಹೋಗ್ತಾರೆ. ಅವತ್ತಿಂದನೂ ಈ ಗುರುವಾಗಿ ಈ ಮಠಕ್ಕೆ ಅವರು ಇಲ್ಲೇ ವಾಸ್ತವ್ಯ, ಭಕ್ತರ ಒಂದು ಕಷ್ಟಗಳು, ಆಮೇಲೆ ಏನೇ ಒಂದು ಕಷ್ಟಗಳು ಬಂದ್ರೂ ಇಲ್ಲಿ ಆ ಮುಕ್ಕಪ್ಪ ಸ್ವಾಮಿ ಆಶೀರ್ವಾದದ ಮುಖಾಂತರ ಜನರಿಗೆ ತಿಳಿಸಂತ ಬಂದಿದ್ದಾರೆ. ಅದೇ ರೀತಿ ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ಎಲ್ಲೇ ಸಂಚಾರ ಮಾಡಿರಲಿ, ಎಷ್ಟೇ ದೂರ ಸಂಚಾರ ಮಾಡಿರಲಿ, ಅವರು ಅಮಾವಾಸ್ಯೆಗೆ ಇಲ್ಲಿ ಭಕ್ತರ ಒಂದು ಸಮಸ್ಯೆಗೆ ಪರಿಹಾರಕ್ಕಾಗಿ ಈ ಕ್ಷೇತ್ರದೊಳಗೆ ಇರ್ತಾರೆ. ಯಾವುದೇ ರೀತಿ ಭಕ್ತರು ಯಾವುದೇ ಒಂದು ಸಮಸ್ಯೆ ಆದ್ರೂ ಇಲ್ಲಿ ಪರಿಹಾರ ಮಾಡ್ಕೊಂಡಂಥ ಭಕ್ತರು ಇಲ್ಲಿ ನಡ್ಕೊತಾರೆ ಅಮಾವಾಸ್ಯೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿಯ ಧರ್ಮದರ್ಶಿಗಳು, ಇಲ್ಲಿಯ ಮುಕ್ಕಪ್ಪ ಸ್ವಾಮಿಗಳು ಎಲ್ಲಿಂದ ಬಂದರು, ಹೇಗೆ ಇಲ್ಲಿ ನೆಲೆ ನಿಂತರು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ವಿವರವಾಗಿ ಹೇಳಿದ್ದಾರೆ. ಇಲ್ಲಿಯ ಪವಾಡಗಳು ತುಂಬಾ ಇದೆ. ಇಲ್ಲಿ ಸಂತಾನ ಇರೋದಕ್ಕೆ ಸಂತಾನ ಭಾಗ್ಯ ಆಗುತ್ತೆ. ಹಾಗೆ ಮಕ್ಕಳ ಆರೋಗ್ಯ ಸಮಸ್ಯೆದಲ್ಲಿ ಏನೇನು ಸಮಸ್ಯೆಗಳಿದ್ದರೆ ಅದರ ಎಲ್ಲ ಕೂಡ ಪರಿಹಾರ ಆಗುತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇದ್ರೂ ಕೂಡ ಪರಿಹಾರ ಆಗುತ್ತೆ. ಮುಕ್ಕಪ್ಪ ಸ್ವಾಮಿಗಳ ಹತ್ರ ಬಂದು ಕೇಳ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ. ಇಲ್ಲಿ ಯಾವಾಗಲೂ ಕೂಡ ಸಾವಿರಾರು ಭಕ್ತರು ಅಜ್ಜರ ದರ್ಶನಕ್ಕಾಗಿ ಬರ್ತಾ ಇರ್ತಾರೆ. ಅದರಲ್ಲಿ ನಾವು ಒಬ್ಬರು ಕೂಡ. ಇಲ್ಲಿ ಅಜ್ಜರ ದರ್ಶನಕ್ಕೆ ಎಷ್ಟು ಜನ ಬಂದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿಯ ಪವಾಡ ಕೂಡ ತುಂಬ ಇದೆ. ಒಂದ್ಸಲ ನೀವು ಕೂಡ ಭೇಟಿ ಕೊಟ್ಟು ನೋಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ನಮಗೆ ತುಂಬ ಸಹಕಾರಿಯಾಗುತ್ತದೆ. ಥ್ಯಾಂಕ್ ಯು.